ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಭರ್ಜರಿ ಗುಡ್ ನ್ಯೂಸ್, 4,000 ಹಣ ಬಿಡುಗಡೆ ಈ ದಿನವಾಗಿ ನಿಮಗೆ ಮಹಿಳೆಯರ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ. ಲೇಟೆಸ್ಟ್ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯನ್ನು ಘೋಷಣೆ ಮಾಡಿದ್ರು, ಹಣ ಕೂಡ ಕ್ರೆಡಿಟ್ ಕೂಡ ಮಾಡ್ತಿದ್ರು. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಹಿಳೆಯರು ಸಾಕಷ್ಟು ಖುಷಿಯಾಗಿದ್ರು, ಹಣ ಬರುತ್ತೆ ತಿಂಗಳ ಅಂತ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಬಂತು ಅಂದ್ರೆ ಡಿಲೇ ಆಗ್ತು. ಬರೋಬ್ಬರಿ 3 ರಿಂದ 4 ತಿಂಗಳ ಹಣ ಕೂಡ ನಿಮಗೆ ಜಮೆ ಆಗಿಲ್ಲ. ಸಾಕಷ್ಟು ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ. ಏನಾಯ್ತು ಅಂತ. ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ, ಇದರ ನಡುವೆ ಸರ್ಕಾರ ಈಗಾಗಲೇ ನಮಗೆ 3 ರಿಂದ 4 ತಿಂಗಳುಗಳ ಕಾಲ, ಅಂದ್ರೆ 3 ರಿಂದ 4 ತಿಂಗಳ ಕಾಲ ನಿಮಗೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಬಾಕಿ ಉಳಿಸ್ಕೊಂಡಿದೆ, ಅಂದ್ರೆ ಪೆಂಡಿಂಗ್ ಉಳಿಸ್ಕೊಂಡಿದೆ. ಬಟ್ ಕಳೆದ ತಿಂಗಳು ಮಹಿಳೆಯರ ಖಾತೆಗೆ ಜಮೆ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. ಕಳೆದ ತಿಂಗಳು ಬರೋದ್ರೆ ನೋಡಿದ್ರೆ 21ನೇ ಕಂತಿನ ಹಣ ಕೂಡ ಜಮೆ ಕೂಡ ಮಾಡಿದೆ. ಸಾಕಷ್ಟು ಮಹಿಳೆಯರಿಗೆ ತಮ್ಮ ಖಾತೆಗೆ ನೇರವಾಗಿ 21ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಕೂಡ ಮಾಡಿದ್ರು. ಬಟ್ ಈಗ ಏನಾಗುತ್ತೆ ಅಂದ್ರೆ 21ನೇ ಕಂತಿನ ಹಣ ಬಂತು, ಇದುವರೆಗೂ ಕೂಡ ಹಳೆಯದು ಕೂಡ ಸೇರಿಸಿ ಯಾವುದೇ ರೀತಿ ಅಮೌಂಟ್ ಕೂಡ ಬಂದಿಲ್ಲ, ಕ್ರೆಡಿಟ್ ಕೂಡ ಆಗಿಲ್ಲ. ಮಹಿಳೆಯರು ಕಾಯ್ತಾ ಇದ್ರು. ಈಗ ಗುಡ್ ನ್ಯೂಸ್ ಕೂಡ ಬಂದಿದೆ. 22 ಮತ್ತು 23ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳಲ್ಲಿ ನಿಮಗೆ ಜಮೆ ಆಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಆ ಒಂದು ಮೂಲಗಳ ಪ್ರಕಾರ ಮಾಹಿತಿ ಬಂದಿರೋದು ಸೆಪ್ಟೆಂಬರ್ 7 ಮತ್ತು ಸೆಪ್ಟೆಂಬರ್ 9ನೇ ತಾರೀಕಿಗೆ ಬಿಡುಗಡೆ ಆಗಬಹುದು ಅಂತ ಕೂಡ ಮಾಹಿತಿ ಬರ್ತಿದೆ. ಅಂದ್ರೆ 22, 23ನೇ ಕಂತಿನ ಹಣ ನಿಮಗೆ ಸೆಪ್ಟೆಂಬರ್ 7ರಿಂದ 9ನೇ ತಾರೀಕು ಆ ನಡುವೆ ನಿಮಗೆ ಒಟ್ಟು 4,000 ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬಂದಿದೆ. ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಜಮೆ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನ ಬಂದಿದೆ. ಅಂದ್ರೆ ಸೆಪ್ಟೆಂಬರ್ 7ರಿಂದ 9 ಈ ಸಮಯದಲ್ಲಿ ನಿಮಗೆ ಬರೋಬ್ಬರಿ 2,000 ಪ್ಲಸ್ 2,000 ಅಂದ್ರೆ 4,000 ಹಣ ಕೂಡ ನಿಮಗೆ ಖಾತೆಗೆ ನೇರವಾಗಿ ಜಮೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಇಲಾಖೆಯ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ, ಅವರಿಗೆ ಗುಡ್ ನ್ಯೂಸ್ ಇದೆ. ಸೆಪ್ಟೆಂಬರ್ 7ರಿಂದ 9ನೇ ತಾರೀಕು ಒಳಗಡೆ ನಿಮಗೆ 2+2 4,000 ಅಮೌಂಟ್ ಅನ್ನು ಕೂಡ ನಿಮ್ಮ ಖಾತೆಗೆ ನೇರವಾಗಿ ಕ್ರೆಡಿಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.